ಒಂದು ಕಡೆ ಮಗನ ರಾಜಕೀಯದ ಭವಿಷ್ಯವನ್ನ ಉಳಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ಹೋರಾಟ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅಧಿಕಾರದಲ್ಲಿ ಇದ್ದು ಮುಂದುವರಿಯೋದಕ್ಕೆ ಡಿ.ಕೆ. ಶಿವಕುಮಾರ್ ಹೋರಾಟ. ಇವರಿಬ್ಬರ ಮಧ್ಯೆ ಸತೀಶ್ ಜಾರಕಿಹೊಳಿ ಮೌನವಾಗಿ ಕ್ರಾಂತಿಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಕ್ರಾಂತಿಯನ್ನ ಮಾಡ್ತಾ ಇದ್ದಾರೆ? ಈಗ ರಾಜಕೀಯ ವಲಯದಲ್ಲಿ ಸಿದ್ದರಾಮಯ್ಯನವರ ಮಧ್ಯೆ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ಮನಸ್ತಾಪ ಉಂಟಾಗಿರೋದಂತೂ ಸತ್ಯ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರನೆ. ಕಾರಣ ಏನು ಅಂದ್ರೆ, ಇಡೀ ಕಾಂಗ್ರೆಸ್ ಪಕ್ಷದ ರಾಜ್ಯದ ಹಿಡಿತವನ್ನ ಡಿ.ಕೆ. ಶಿವಕುಮಾರ್ ಕೈಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಅವ್ರು ಯಾರನ್ನ ಹೇಳ್ತಾರೋ ಅವರನ್ನೇ ಸಚಿವ ಸಂಪುಟದಲ್ಲಿ ವಿಸ್ತರಣೆ ಮಾಡಲಾಗಿದೆ, ಅವರನ್ನೇ ಸಚಿವರನ್ನಾಗಿ ಮಾಡಲಾಗಿದೆ. ಅದರ ಜೊತೆಗೆ ಅತಿ ಹೆಚ್ಚಿನ ಆದ್ಯತೆಯನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಈಗ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ತಮ್ಮ ಏನು ಶಕ್ತಿ ಇದೆ ಅದನ್ನ ಬಲಹೀನವಾಗಿ ಕಳ್ಕೊಳ್ತಾ ಇದ್ದಾರೆ ಎನ್ನುವಂಥದ್ದು ರಾಜಕೀಯದ ವಾತಾವರಣದಲ್ಲಿ ಈಗ ಎಲ್ಲರಿಗೂ ಗೊತ್ತಾಗ್ತಾ ಇರುವಂತಹ ವಿಚಾರವೇ. ಅದು ಕೂಡ ಸಿದ್ದರಾಮಯ್ಯನವರಿಗೂ ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರವೇ. ಮಗ ಯತೀಂದ್ರ ಅವರ ಭವಿಷ್ಯವನ್ನ ರಾಜಕೀಯದಲ್ಲಿ ರೂಪಿಸಿಕೊಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಕಡೆಗಿದ್ದೇ ಇದೆ. ಸೊ ಹಂಗಾಗಿ ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ರಾಜಕೀಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ನಾನೇ ಇನ್ನು ಸಿಎಂ ಆಗಿ ಅಧಿಕಾರದಲ್ಲಿ ಮುಂದುವರಿಬೇಕು, ಅಧಿಕಾರವಾಗಿ ನಾನೇ ಇಟ್ಕೊಬೇಕು, ನನ್ನ ಅಧಿಕಾರದಿಂದ ನನ್ನ ನೇತೃತ್ವದಿಂದಲೇ ಕಾಂಗ್ರೆಸ್ ರಾಜ್ಯದಲ್ಲಿ ಇರಬೇಕು ಅನ್ನುವಂಥದ್ದು ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ. ಇವರಿಬ್ಬರ ಮಧ್ಯೆ ಮೌನವಾಗಿ ಕ್ರಾಂತಿಯನ್ನ ಮಾಡ್ತಾ ಇರೋದು ಮಾತ್ರ ಸತೀಶ್ ಜಾರಕಿಹೊಳಿ ಅನ್ನೋದು ನೆನಪಿಟ್ಟುಕೊಳ್ಳಲೇಬೇಕಾದಂತ ಅಂಶ. ಏನ್ ಸತೀಶ್ ಜಾರಕಿಹೊಳಿ ರಾಜಕೀಯವಾಗಿ ಈಗ ಧ್ವನಿ ಎತ್ತುತ್ತಾ ಇದ್ದಾರೆ ಮತ್ತು ಶಾಂತಯುತವಾಗಿ ಕ್ರಾಂತಿ ಮಾಡ್ತಾ ಇದ್ದಾರೆ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಈಗ ಸದ್ಯಕ್ಕೆ ಸಿಎಂ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ. 2028ರ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿಯು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ನಾಯಕ, ಮತ್ತೆ ಅಷ್ಟೇ ಪ್ರಬಲವಾಗಿರುವಂತಹ ನಾಯಕ. ವಾಲ್ಮೀಕಿ ಮತ್ತು ದಲಿತ ಸಮುದಾಯಗಳ ಹಿಡಿತವನ್ನು ಇಟ್ಟುಕೊಂಡಿರುವಂತಹ ನಾಯಕ. ಅಂತಹ ದೊಡ್ಡ ಸಮುದಾಯಗಳ ಒಂದು ಹಿಡಿತವನ್ನು ಸಾಧಿಸುವಂತಹ ಶಕ್ತಿ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗಿದೆ ಮತ್ತು ಲಿಂಗಾಯತ ಮತಗಳನ್ನು ಕೂಡ ಸೆಳೆಯುವಂತಹ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಸೊ ಈ ವಿಚಾರ ಬಹಳ ಅದ್ಭುತವಾಗಿರುವಂತಹ ವಿಚಾರವೇ ಅಸತ್ಯ. ಈಗ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡಬೇಕೋ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿದ್ದು ಸತ್ಯ. ಈಗ ಆ ಗೊಂದಲಕ್ಕೆ ತೆರೆ ಎಳೆಯುವಂತಹ ಕೆಲವು ಮಾಹಿತಿಗಳನ್ನ ಸತೀಶ್ ಜಾರಕಿಹೊಳಿ ಬಿಟ್ಟುಕೊಟ್ಟಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು? ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ಈ ಸಚಿವ ಸಂಪುಟದ ಏನು ಪ್ರಮಾಣ ವಚನ ಆಯಿತು, ಈ ಪ್ರಮಾಣ ವಚನಕ್ಕೆ ಸಿದ್ದರಾಮಯ್ಯನವರು ಯಾಕೆ ಬರಲಿಲ್ಲ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡಿದ್ರೆ, ಅವರ ಬರ್ತಡೇ ಇತ್ತು, ಅದು ಇತ್ತು, ಮತ್ತೆ ಇನ್ನೊಂದು ಬೇರೆ ಬೇರೆ ವಿಚಾರಗಳನ್ನ ಹೇಳಿದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ನೇರವಾಗಿ ಅವರ ಮಧ್ಯೆ ಮನಸ್ತಾಪ ಇದೆ ಎನ್ನುವಂಥದ್ದನ್ನ ಸ್ವಾದಿಷ್ಟವಾಗಿ ಬಿಚ್ಚಿಟ್ಟಿರುವಂಥದ್ದು. ಅಂದ್ರೆ ಅವರ ಮಧ್ಯೆ ಮನಸ್ತಾಪಗಳಿದೆ, ಈಗ ಮನಸ್ತಾಪ ಇರೋದ್ರಿಂದನೇ ಅವರು ಬರಲಿಲ್ಲ ಅನ್ನುವಂಥದ್ದನ್ನ ಸತೀಶ್ ಜಾರಕಿಹೊಳಿ ಇದ್ದಕ್ಕಿದ್ದ ಹಾಗೆ ನೇರವಾಗಿ ರಾಜಕಾರಣದಲ್ಲಿ ಮಾತನಾಡಿ ಅವರ ಮೇಲಿರ್ತಕ್ಕಂತಹ ಭಾರವನ್ನು ಇಳಿಸ್ಕೊಂಡ್ರು. ಹೌದು, ಹಾಗಾದ್ರೆ ಸಿದ್ದರಾಮಯ್ಯನವರ ಮನಸ್ತಾಪದಿಂದಲೇ ಬಂದಿಲ್ಲ ಅನ್ನೋದು ಸ್ಪಷ್ಟವಾಯಿತು. ಸಿದ್ದರಾಮಯ್ಯನವರಿಗೆ ಮನಸ್ತಾಪ ಇದೆ ಡಿ.ಕೆ. ಶಿವಕುಮಾರ್ ಮೇಲೆ ಅನ್ನುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಸಾಬೀತಾದಂತಾಯ್ತು. ಆದ್ರೆ ಈಗ ಇದೇ ಡಿ.ಕೆ. ಶಿವಕುಮಾರ್ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಪ್ರಮಾಣ ವಚನವನ್ನ ಮಾಡಿಸಿದ್ರು, ಸಚಿವರ ಪ್ರಮಾಣ ವಚನ. ಆ ಸಂದರ್ಭದಲ್ಲಿ ರಾಜ್ಯಪಾಲರ ಜೊತೆಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಸಿದ್ದರಾಮಯ್ಯನವರನ್ನ ಕರೆಸ್ದೇನೆ ಆ ಪ್ರಮಾಣ ವಚನವನ್ನ ಕೊಟ್ಟು ಕಂಪ್ಲೀಟ್ ಆಗಿ ಆ ಕಾರ್ಯವನ್ನು ನೆರವೇರಿಸಿದ್ರು. ಈಗ ಕಂಪ್ಲೀಟ್ ಆಗಿ ಈ ಒಂದು ವಿಚಾರ ಗೊತ್ತಾಗ್ತದೆ, ಸಿದ್ದರಾಮಯ್ಯನವರು ಇಲ್ಲ ಅಂದ್ರೂ ಕೂಡ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಈ ರೀತಿ ಡಿ.ಕೆ. ಶಿವಕುಮಾರ್ ಇನ್ ಮೇಲೆ ತಮ್ಮ ರಾಜ್ಯಭಾರವನ್ನ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾರೆ ಅಂತ. ಈಗ ಇದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೂಡ ಬೆದರಿಕೆಗಳನ್ನ, ಅಂದ್ರೆ ಬೆದರಿಕೆ ಅಂದ್ರೆ ಯಾವ ರೀತಿ, ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರನ್ನ ರಿಸೈನ್ ಮಾಡಿಸ್ತೀನಿ ಅನ್ನುವುದನ್ನ ಮುಂದೆ ಇಟ್ಟು ಕಾಂಗ್ರೆಸ್ನಲ್ಲಿ ಮತ್ತೊಂದಿಷ್ಟು ಹಿಡಿತವನ್ನ ಸಾಧಿಸಿರೋದು ಸತ್ಯ. ಸಿದ್ದರಾಮಯ್ಯನವರು ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಗೌರವ ಕೊಡುವುದರ ಜೊತೆಗೆ, ಅವರಿಗೆ ಬೆಲೆ ಕೊಡುವುದರ ಜೊತೆಗೆ, ಅವರ ಶಕ್ತಿಗೂ ಕೂಡ ಹೆದರುವಂತಹ ಸ್ಥಾನಮಾನದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಇದೆಲ್ಲವೂ ಸತ್ಯ. ಆದ್ರೆ ಮಗನ ರಾಜಕೀಯ ಭವಿಷ್ಯವನ್ನ ಹೇಗೆ ಕಟ್ಟಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಹಾಗಾಗಿ 2028ರಲ್ಲಿ ಅಂದ್ರೆ ಏನು ವಿಧಾನಸಭಾ ಚುನಾವಣೆ ಬರುತ್ತಲ್ಲ,
ಆ ಸಂದರ್ಭದಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೌಂಟರ್ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರಿಗೆ. ನಾನು 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ, ನನ್ನ ನೇತೃತ್ವದಲ್ಲಿ ರಾಜಕೀಯ ಇರೋದಿಲ್ಲ, ಕಾಂಗ್ರೆಸ್ನಲ್ಲಿ ನನ್ನ ನೇತೃತ್ವ ನಡೆಯೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ನೀಡಿದ್ರು. ನೋಡಿ, ಅಹಿಂದ ನಾಯಕ ಅಷ್ಟೇ ಅಲ್ಲದೆ ಹಾಲು ಮತದ ಸಮುದಾಯದ ಅತಿದೊಡ್ಡ ಸಮುದಾಯದ ನಾಯಕ, ಅಲ್ಪಸಂಖ್ಯಾತರ ಮತಗಳನ್ನ ಸೆಳೆಯುವಂತ ಶಕ್ತಿ ಇರುವಂಥದ್ದು ಸಿದ್ದರಾಮಯ್ಯನವರಿಗೆ. ಆಮೇಲೆ ದಲಿತ ಸಮುದಾಯದ ಮತಗಳನ್ನು ಕೂಡ ಸೆಳಿತಕ್ಕಂಥದ್ದು ಸಿದ್ದರಾಮಯ್ಯನವರ ಶಕ್ತಿಯಾಗಿದೆ. ಈ ಎಲ್ಲಾ ಮತಗಳನ್ನು ಡೈವರ್ಟ್ ಮಾಡುವಂತಹ ಶಕ್ತಿಯೂ ಸಿದ್ದರಾಮಯ್ಯನವರಿಗಿದೆ. ಕಾಂಗ್ರೆಸ್ ಈಗ ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಡೋ ಲೆಕ್ಕಾಚಾರವೇ ಬರೋದಿಲ್ಲ. ಈಗ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ನೀಡಿದ್ರು. ಹಾಗಂತ ಸ್ಪರ್ಧೆನೇ ಮಾಡೋದಿಲ್ಲ ಅಂತಿಲ್ಲ. ಸಿದ್ದರಾಮಯ್ಯನವರು ಬೇಡಿಕೆಗಳನ್ನು ಇಡಬಹುದು. ನನ್ನ ಮಗ ಯತೀಂದ್ರಾಗೆ ಇಂತಿಷ್ಟು ವರ್ಷ ಮುಖ್ಯಮಂತ್ರಿ ಸ್ಥಾನನೇ ಕೊಡಬೇಕು ಅಂತ ಬೇಡಿಕೆಗಳನ್ನು ಇಡಬಹುದು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಪದೇ ಇರಬಹುದು. ಈಗ ಇಬ್ಬರ ಮನಸ್ತಾಪದ ಮಧ್ಯೆ ಸತೀಶ್ ಜಾರಕಿಹೊಳಿ ಮೌನವಾಗಿ ಕ್ರಾಂತಿ ಶುರು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ಏನಿವರು ಸಚಿವರ ಪ್ರಮಾಣ ವಚನ ಆಯಿತು, ಇದಾದ ನಂತರ DCM ಸ್ಥಾನಕ್ಕೆ ಪ್ರಮಾಣ ವಚನ ಸಿಗುತ್ತೆ. ಅದು DCM ಸ್ಥಾನದಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಇರ್ತಾರೆ ಅನ್ನುವಂಥದ್ದೆಲ್ಲ ಒಂದು ಲೆಕ್ಕಾಚಾರ ಬಂತು. ಅದನ್ನ ಸತೀಶ್ ಜಾರಕಿಹೊಳಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ರು. DCM ಸ್ಥಾನದ ಚರ್ಚೆ ಆಗಿದೆ, DCM ಸ್ಥಾನದ ಪ್ರಮಾಣ ವಚನ ಕೂಡ ಆಗತ್ತೆ, ಅದನ್ನ ಮಾತನಾಡಿದ್ವಿ, ಆದ್ರೆ ಅದು ಯಾಕೋ ಸುಮ್ಮನೆ ಸ್ಥಗಿತ ಮಾಡಿದ್ದಾರೆ, ವಿಚಾರಣೆ ಮಾಡ್ತೀವಿ ಅಂತೆಲ್ಲ ಸತೀಶ್ ಜಾರಕಿಹೊಳಿ ಮಾತನ್ನ ಹೇಳಿದ್ರು. ಈಗ ಸತೀಶ್ ಜಾರಕಿಹೊಳಿ DCM ಆದ್ರು ಅಂದ್ರೆ ಅವರು ಕೂಡ ಬಹಳ ಪ್ರಬಲವಾಗಿರುವಂತಹ ನಾಯಕ. ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲೇ ಅವರು ಕೂಡ ಒಂದು ಪ್ರಭಾವಿತ ನಾಯಕ. ಯಾಕಂದ್ರೆ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರ ನಂತರದಲ್ಲಿ ಒಂದು ಬೆಳಗಾವಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ನ ನಾಯಕನಾಗಿ ಗುರುತಿಸಿಕೊಳ್ಳುವಂತಹ ಶಕ್ತಿ ಇರ್ತಕ್ಕಂಥದ್ದು, ಆ ಸಾಮರ್ಥ್ಯ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರ ಒಂದು ವಿಚಾರದಲ್ಲಿ. ಸತೀಶ್ ಜಾರಕಿಹೊಳಿ ನಾಡೆಲ್ಲ ಸುತ್ತಾ ಇರುವಂಥದ್ದು, ರಾಜ್ಯದಲ್ಲೆಲ್ಲ ಪ್ರವಾಸ ಮಾಡ್ತಾ ಇರುವಂಥದ್ದು. ಇನ್ನು ಈ ಬೈ ಎಲೆಕ್ಷನ್ ಏನಾಯ್ತಲ್ಲ, ಈ ಮಧ್ಯದಲ್ಲಿ ನಡೀತಲ್ಲ, ಏನು ಈ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಒಂದಿಷ್ಟು ರಾಜಕೀಯವಾಗಿ ಗೊಂದಲಗಳಾದವು. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಹೋಗಿ ಏನು ಬಾಗಲಕೋಟೆ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ನಡೆದವಲ್ಲ. ಸೊ ಈ ಸಂದರ್ಭದಲ್ಲಿ ಚುನಾವಣೆಗಳನ್ನ ಗೆಲ್ಲಿಸ್ಕೊಂಡು ಬಂದಿದ್ದೆ ಸತೀಶ್ ಜಾರಕಿಹೊಳಿ ಅನ್ನೋದು ಕೂಡ ಗೊತ್ತಾಯ್ತು. ಆ ಸಂದರ್ಭದಲ್ಲಿ ಯಾರು ಈ ಸಚಿವ ಸ್ಥಾನವನ್ನು ಪಡ್ಕೊಂಡ್ರಲ್ಲ ನಾಯಕ, ಸಿದ್ದರಾಮಯ್ಯನವರ ಆಪ್ತತೆಯಲ್ಲಿದ್ದಂತಹ ನಾಯಕ, ಇವತ್ತಿಲ್ಲ. ಸಿದ್ದರಾಮಯ್ಯನವರಿಗೆ ಬಹಳ ಬೇಡವಾಗಿರುವಂತಹ ನಾಯಕ, ಅವತ್ತು ಬೇಕಾಗಿರುವಂತಹ ನಾಯಕ, ಇವತ್ತು ಬೇಡವಾಗಿರುವಂತಹ ನಾಯಕ. ಅದೇ ನಾಯಕ ಇವತ್ತು ಸಚಿವ ಸ್ಥಾನ ಪಡ್ಕೊಂಡ್ರು. ಅದರಿಂದಾನೂ ಸಿದ್ದರಾಮಯ್ಯನವರು ಬೇಸರ ಮಾಡ್ಕೊಂಡಿರೋದು ಸತ್ಯ. ಸೊ ಕಂಗ್ರಾಚುಲೇಷನ್ ಬ್ರದರ್ ಅಂತ ನೀವು ಕೇಳಿರ್ತೀರಿ ಅವರ ಫೇಮಸ್ ಡೈಲಾಗ್ನ. ಸೊ ಆ ಒಬ್ಬ ನಾಯಕನ ವಿರುದ್ಧವೇ ಇವತ್ತು ಸಿದ್ದರಾಮಯ್ಯನವರು ನಿಂತ್ಕೊಂಡಿರುವಂಥದ್ದು. ಅದೆಲ್ಲ ಬೇರೆ ಕಡೆ. ಆ ನಾಯಕನ ವಿರುದ್ಧ ನಿಂತ್ಕೊಂಡಿರುವಂಥದ್ದು ಯಾಕಂದ್ರೆ ಆ ಒಂದು ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನ ವಿರೋಧವಾಗಿ, ಪಕ್ಷದ ವಿರೋಧವಾಗಿ ಕೆಲಸ ಮಾಡಿದ್ರು ಕಂಗ್ರಾಚುಲೇಷನ್ ಬ್ರದರ್ ಅನ್ನುವಂತಹ ಒಬ್ಬ ನಾಯಕ, ಕಾಂಗ್ರೆಸ್ನ ನಾಯಕ ಅಂತ ಹೇಳಿ. ಸೊ ಓಕೆ, ಜಮೀರ್ ಅಹಮದ್ ಖಾನ್. ಸೊ ಇದೆಲ್ಲವೂ ಇರಬೇಕಾದ್ರೆ ಸತೀಶ್ ಜಾರಕಿಹೊಳಿ ಏನಿದಾರಲ್ಲ, ಸತೀಶ್ ಜಾರಕಿಹೊಳಿಯ ಲೆಕ್ಕಾಚಾರಗಳು ಇವತ್ತಿಗೆ ಬೇರೆ ರೀತಿಯೇ ಹೋಗ್ತಾ ಇದೆ. 2028ರಲ್ಲಿ ಮುಖ್ಯಮಂತ್ರಿಯ ಸ್ಥಾನದ ಲೆಕ್ಕಾಚಾರವು ಕೂಡ ಸತೀಶ್ ಜಾರಕಿಹೊಳಿಯಲ್ಲಿದೆ. ಈಗ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಇವರ ಇಬ್ಬರ ಮಧ್ಯೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಅಂದ್ರೆ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ಅವರು ಅಂತ. ಇನ್ನು ಯತೀಂದ್ರ ಭವಿಷ್ಯವನ್ನು ರೂಪಿಸೋದಕ್ಕೆ, ರಾಜಕೀಯವಾಗಿ ರೂಪಿಸೋದಕ್ಕೆ ಸಿದ್ದರಾಮಯ್ಯನವರ ಹೋಗ್ತಾ ಇರುವಂತಹ ದಾರಿ ಬೇರೆ ಇದೆ. ಡಿ ಕೆ ಶಿವಕುಮಾರ್ ಅಧಿಕಾರದಲ್ಲಿ ಇದ್ದುಕೊಂಡು ತನ್ನ ನೇತೃತ್ವದಲ್ಲೇ ರಾಜಕೀಯ ಮುಂದುವರಿಸೋದಕ್ಕೆ ಒಂದು ದಾರಿ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ. ಇಡೀ ಬೆಳಗಾವಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲೆಲ್ಲೂ ಕೂಡ ಶಕ್ತಿಯನ್ನು ಹೊಂದಿರುವಂತಹ ನಾಯಕ ಸತೀಶ್ ಜಾರಕಿಹೊಳಿಯು ಕೂಡ ಒಬ್ರು. ಸೊ ಹೀಗಾಗಿ ಬಹುತೇಕ ರಾಜಕೀಯದಲ್ಲಿ, ಕಾಂಗ್ರೆಸ್ನ ರಾಜಕೀಯ ವಾತಾವರಣದಲ್ಲಿ ಬಹುತೇಕ ಇನ್ನಷ್ಟು ರಾಜಕೀಯ ರೋಚಕಗೊಳ್ಳುತ್ತೆ. ತಮ್ಮ ಭವಿಷ್ಯದ ಅಂದ್ರೆ ರಾಜಕೀಯ ಭವಿಷ್ಯದ ಸ್ವಾರ್ಥತೆಯಲ್ಲಿ 2028ರ ಚುನಾವಣೆ ನಡೆಯುತ್ತೆ ಅನ್ನೋದು ಕಂಪ್ಲೀಟ್ ಆಗಿರುವಂತಹ ವಿಚಾರ ಇಲ್ಲಿ ತಿಳಿದು ಬರುತ್ತೆ. ರಾಜಕೀಯ ವಾತಾವರಣ ನಡೀತಾ ಇರೋದೇ ಹಾಗೆ, ಕಾಂಗ್ರೆಸ್ನ ಆಡಳಿತ ನಡೀತಾ ಇರೋದೇ ಹಾಗೆ. ಇನ್ನು ವೈಮನಸ್ತಾಪ ಆಗಿರ್ತಕ್ಕಂಥದ್ದು, ಏನು ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಕೆಲವರು ಬಂದಿದ್ದಾರೆ. ಇದು ಸಿದ್ದರಾಮಯ್ಯನವರ
ಒಂದಿಷ್ಟು ಬೆಂಬಲಿಗ ಶಾಸಕರು ಕೂಡ ಇವತ್ತು ಸಿಡಿದೆದ್ದಿರುವಂಥದ್ದು. ಅವರ ಮನಸ್ತಾಪವು ಕೂಡ ಸರಿ ಹೊಂದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಏನು ಸಿದ್ದರಾಮಯ್ಯನವರ ಆಪ್ತರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಇದು ಕೂಡ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಬಹಳ ಬಲವಾಗಿರುವಂತಹ ಶಕ್ತಿಯನ್ನ ಅಂದ್ರೆ ಕಳಚಿ ಬಿದ್ದಿರಿಸುತ್ತೆ. ಯಾಕಂದ್ರೆ ಸಚಿವ ಸ್ಥಾನ ತನ್ನ ಬೆಂಬಲಿಗರಿಗೆ, ತನ್ನ ಬಣದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಏನು ಸಿಕ್ಕಿಲ್ಲಲ್ಲ, ಇದು ಕೂಡ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ಬಹಳ ದೊಡ್ಡ ಶಕ್ತಿಯನ್ನ ಕಳ್ಕೊಂಡಿರ್ತದೆ. ಸೊ ವಿಚಾರವನ್ನ ಇಟ್ಟುಕೊಂಡು ಸತೀಶ್ ಜಾರಕಿಹೊಳಿ ಇವತ್ತು ಮೌನ ಕ್ರಾಂತಿಯನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದಂತೂ ಸತ್ಯ. ಆ ಮೌನ ಕ್ರಾಂತಿಯೇ 2028ರ ಚುನಾವಣೆಯಲ್ಲಿ ದೊಡ್ಡ ಅಧಿಕಾರವನ್ನ ಗಿಟ್ಟಿಸ್ಕೊಳ್ಬೇಕು. ಒಂದು ಸಿಕ್ಕರೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು, ಇಲ್ಲ ಅಂದ್ರೆ ರಾಜಕೀಯ ಕಾಂಗ್ರೆಸ್, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅಧಿಕಾರವನ್ನೇ ಕಳ್ಕೊಂಡಿರಬೇಕು. ಸತೀಶ್ ಜಾರಕಿಹೊಳಿಯ ಮೌನ ಕ್ರಾಂತಿಯ ಲೆಕ್ಕಾಚಾರಗಳು ಬಹಳ ನಿರ್ದಿಷ್ಟವಾಗಿ ಮುಂದೆ ಸಾಗ್ತಾ ಇದೆ. ಇನ್ನು ಡಿಕೆ ಮತ್ತು ಸಿದ್ದು ಮಧ್ಯೆ ದೊಡ್ಡ ಮಟ್ಟದ ರಾಜಕೀಯ ಪೈಪೋಟಿ ಕೂಡ ಇದೆ. 2028ರ ಚುನಾವಣೆಯ ರಣರಂಗದಲ್ಲಿ ಯಾವ ಬೇಕಾದ ಲೆಕ್ಕಾಚಾರವೂ ಕೂಡ ಸೃಷ್ಟಿಯಾಗಬಹುದು. ಅಷ್ಟನ್ನುವಷ್ಟರಲ್ಲಿ ರಾಜ್ಯದ ವಾತಾವರಣದಲ್ಲಿ ಬಹಳಷ್ಟು ಗೊಂದಲ ಉಂಟಾಗಿರುತ್ತೆ. ಇದು ಬಹುತೇಕ ಬಿಜೆಪಿಯ ತೆಕ್ಕೆಗೆ ರಾಜಕಾರಣ ಬೀಳುತ್ತೆ, ಅಧಿಕಾರ ಬೀಳುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಬಹಳಷ್ಟು ತಿಳಿದು ಬರ್ತಾ ಇರುವಂತ ಮಾಹಿತಿ. ಆದ್ರೆ ಸತೀಶ್ ಜಾರಕಿಹೊಳಿಯ ಬಲಾಬಲವನ್ನ 2028ರಲ್ಲಿ ನೋಡ್ಬೇಕಾಗ್ತದೆ. ಅಷ್ಟರಲ್ಲಿ ಈಗ ನಡೆಸ್ತಾ ಇರುವಂತಹ ಒಂದಿಷ್ಟು ರಾಜಕೀಯ ವಾತಾವರಣದಲ್ಲಿ ಅವರ ಶಕ್ತಿ ಯಾವ ರೀತಿ ಪ್ರದರ್ಶನವನ್ನ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತಾನೆ ಇರ್ತೀನಿ. ನೋಡ್ತಾ ಇರಿ GM ಸರ್ಕಾರ.